ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ಶಾಲಾ ಮಕ್ಕಳಿಗೆ ಸೇರಿದ ಹಾಲಿನ ಪುಡಿ ಅಕ್ರಮವಾಗಿ ಸಂಗ್ರಹ ಮಾಡಲಾಗಿದೆ. ದನದ ಕೊಟ್ಟಿಗೆಯಲ್ಲಿ ಕೆಎಂಎಫ್ ಹಾಲಿನ ಪುಡಿ ಮೂಟೆಗಳು ಪತ್ತೆಯಾಗಿವೆ. ಹಾಗಾದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಎನ್ನುವಂತ ಗಂಭೀರ ಆರೋಪ. ದನದ ಕೊಟ್ಟಿಗೆಯಲ್ಲಿ ಕೆಎಂಎಫ್ ಹಾಲಿನ ಪುಡಿ ಮೂಟೆಗಳು ಪತ್ತೆಯಾಗಿರೋದು. ರಾಯಚೂರು ಹಾಗೂ ದೇವದುರ್ಗ ಬಳಿಯ ಜಮೀನಿನಲ್ಲಿ ಈ ಕೊಟ್ಟಿಗೆ ಇದೆ. 1 ಕೆಜಿ ತೂಕದ ಪ್ಯಾಕೆಟ್ ಸಂಗ್ರಹಿಸಿದ್ದ 38 ಹಾಲಿನ ಪುಡಿ ಮೂಟೆಗಳು ಪತ್ತೆಯಾಗಿದೆ. ಸುಮಾರು 760 ಕೆಜಿಗೂ ಅಧಿಕ ಕೆನೆಭರಿತ ಹಾಲಿನ ಪುಡಿ ಜಪ್ತಿ ಮಾಡಲಾಗಿದೆ. ಪೊಲೀಸರು ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳು ನಡೆಸಿರುವ ಕಾರ್ಯಾಚರಣೆ ನೋಡ್ತಾ ಇರಬಹುದು. ಮೂಟೆಗಳನ್ನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ತಲುಪಬೇಕಾದಂಥ ಹಾಲಿನ ಪುಡಿ ಪ್ಯಾಕೆಟ್ಗಳು ಹೇಗೆ ಗೋಡಾನ್ನಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅಂತೇಳಿ, ಸರ್ಕಾರ ಪೌಷ್ಟಿಕ ಆಹಾರ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅಂತೇಳಿ ಈ ಯೋಜನೆಯನ್ನ ರೂಪಿಸಿದೆ. ಆದರೆ ಈ ಯೋಜನೆ ಯಾರ ಪಾಲಾಗ್ತಾ ಇದೆ? ಈ ಗೋಡಾನ್ನಲ್ಲಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಪ್ರಯತ್ನ ಆಗ್ತಾ ಇದೆ. 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡಲಾಗುತ್ತೆ. ಕೆಎಂಎಫ್ನ ಕೆನೆಭರಿತ ಹಾಲಿನ ಪುಡಿ. ಆದರೆ ಇದು ಹೋಗ್ತಾ ಇರೋದು, ಇದು ಮಾರಾಟ ಆಗ್ತಾ ಇರೋದು ಕಾಳಸಂತೆಯಲ್ಲಿ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಚೀಲಗಳಲ್ಲಿ ಹಾಲಿನ ಪ್ಯಾಕೆಟ್ಗಳಿವೆ. ಇವುಗಳನ್ನು ಅಕ್ರಮವಾಗಿ ಗೋಡಾನ್ನಲ್ಲಿ ಸಂಗ್ರಹ ಮಾಡಿ ಇಡಲಾಗಿದೆ. ರಾಯಚೂರು ಗ್ರಾಮಾಂತರ ಠಾಣೆ ಪಿಎಸ್ಐ ತಿಮ್ಮಣ್ಣ ನಾಯಕ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಅಕ್ಷರ ದಾಸೋಹ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ್ದಾರೆ. ಅಲ್ಲಿ ಮಾಹಿತಿಯನ್ನ ಪಡೆಯುವ ಕೆಲಸ ಆಗ್ತಾ ಇದೆ. ಇಲ್ಲಿಗೆ ಹೆಂಗ್ ಬಂತು? ಇದನ್ನ ಯಾರು ಇಲ್ಲಿ ತಂದಿಟ್ರು? ಶಾಲೆಗಳಿಗೆ ಸಮರ್ಪಕವಾಗಿ ಹೋಗ್ತಾ ಇಲ್ವಾ? ವಿದ್ಯಾರ್ಥಿಗಳಿಗೆ ಸರ್ಕಾರದ ಯೋಜನೆ ತಲುಪ್ತಾ ಇಲ್ವಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ರಾಯಚೂರು ಹಾಗೂ ದೇವದುರ್ಗ ಬಳಿಯ ಜಮೀನಿನಲ್ಲಿರುವಂತಹ ಕೊಟ್ಟಿಗೆಯಲ್ಲಿ ಹಾಲಿನ ಪುಡಿ ಪ್ಯಾಕೆಟ್ಗಳು ಪತ್ತೆಯಾಗಿರೋದು.